ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಭೈರವಿ ಆಂಟಿ ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 43 ವರ್ಷ ತುಂಬಿದೆ ನೋಡಿ ಅಂತ ತಿಳಿಸಿರೋದು. ಹಾಗೆ ಇವರೊಂದು ಎದೆಯ ಭಾಗ ನೋಡೋದಾದರೆ ದುಂಡನೆ ಆಕಾರವನ್ನು ಹೊಂದಿದೆ. ಬನ್ನಿ ಬೇಗ ಅದನ್ನು ಡೈರೆಕ್ಟಾಗಿ ನೀವು ನೋಡಬಹುದು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕಾಚದ ವಿಚಾರಕ್ಕೆ ಬಂದರೆ ಧರಿಸುವುದಿಲ್ಲ, ಲಂಗ ಅಷ್ಟೇ ಧರಿಸುತ್ತೇನೆ ನಾನು, ಒಳಗಡೆ ಕಾಚ ಹಾಕೋದಿಲ್ಲ ನೋಡಿ, ಬೇಕಾದರೆ ಬಂದು ಡೈರೆಕ್ಟಾಗಿ ಬಂದು ನೋಡ್ಬೋದು ನೀವು ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ಊರು ನೋಡೋದಾದರೆ ಜಗಳೂರು ಸಿಟಿಯವರು ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತದೆ ನೋಡಿ ಈ ಒಂದು ಸಿಟಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ನಿದ್ರೆಯಲ್ಲಿ ಓಡಾಡಿ ಮಾಡಿಸಿಕೊಳ್ಳುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಮೋದಕ ಗಂಡನಿಗೆ ಸುಖವಿಲ್ಲ ಮತ್ತು ನನಗೂ ಸುಖವಿಲ್ಲ ಬನ್ನಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನಿಗೆ 75 ವರ್ಷ ಸಮಯಕ್ಕೆ ಬಂದಿದ್ದರಿಂದ ಇನ್ನು ಮಾಡುವ ಶಕ್ತಿಯು ಸಹಜವಾಗಿ ಕಡಿಮೆ ಆಗುತ್ತಿದೆ ಅವರಲ್ಲಿ ದಿನದಿಂದ ದಿನಕ್ಕೆ ಅಂತ ಹೇಳಿಕೊಂಡಿರೋದು. ದಿನ ರಾತ್ರಿ ಗಂಡ ಇರುವಷ್ಟು ದಿನ ಅವರಿಗೆ ತೂತಿನ ಸುಖವು ಕೊಡೋಣ ಅಂತ ನುಗ್ಗೆಕಾಯಿ ಸಾರನ್ನು ಮಾಡಿ ತಿನ್ನಿಸುತ್ತೇನೆ, ಆದರೂ ಏನೂ ಪ್ರಯೋಜನವಾಗುವುದಿಲ್ಲ ಆ ಸಾರು ತಿಂದ ಮೇಲೂ ಅವರ ಅಂತ ಹೇಳಿಕೊಂಡಿರೋದು. ಮಾಡಿ ಬಡಿಸಿದರೂ ಅವರ ಮೈಯಲ್ಲಿ ಬದಲಾವಣೆ ಇಲ್ಲ, ಮೊದಲಿನ ಥರ ಇದ್ದಾರೆ, ನನಗೂ ಸುಖವಿಲ್ಲ ಅವರಿಂದ ದಿನ ರಾತ್ರಿ ಅಂತ ಹೇಳಿಕೊಂಡಿರೋದು. ಆಸೆ ಹೆಚ್ಚು ಆದಂತೆ ನನ್ನ ಚಟ ಹೆಚ್ಚು ಆಗುತ್ತಿದೆ ದಿನದಿಂದ ದಿನಕ್ಕೆ, ಅದನ್ನು ಕಡಿಮೆ ಮಾಡಲು ಒಬ್ಬ ವರನ ಅವಶ್ಯಕತೆ ಇದೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಮುದುಕ ಗಂಡನಿಗೆ ಸುಖವಿಲ್ಲ ಮತ್ತು ನನಗೂ ಸುಖವಿಲ್ಲ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಭೇಟಿಯಾಗುವವರ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನಿಗೆ ವಯಸ್ಸು ಜಾಸ್ತಿ ಆಗಿದ್ದಕ್ಕೆ ಓಡಾಡಲು ಬರುವುದಿಲ್ಲ ನೋಡ್ತೀರಾ ಅಂತ ಹೇಳಿಕೊಂಡಿರೋದು. ಹಾಗಾಗಿ ಮನೆಯ ಮೇಲೊಂದು ಚಿಕ್ಕ ರೂಮ್ ಇದೆ, ಬನ್ನಿ ಅಲ್ಲಿ ನಿಮಗೆ ಡೈರೆಕ್ಟಾಗಿ ತೂತವು ಸಿಗುತ್ತದೆ ನನ್ನದೊಂದು ಅಂತ ಹೇಳಿಕೊಂಡಿರೋದು. ಯಜಮಾನರ ಹೆಸರಿನ ತಾಳಿಯನ್ನು ಬೇಕಾದರೆ ನೀವು ಬಂದಾಗ ತೆಗೆಯುತ್ತೇನೆ, ಆಮೇಲೆ ನೀವು ಹೋದ ಮೇಲೆ ಹಾಕ್ಕೊತೀನಿ, ಅದನ್ನು ನೀವು ಇರೋವರೆಗೂ ನನ್ನ ಜೊತೆಗೆ ಯಜಮಾನರ ಹೆಸರ ತಾಳಿಯನ್ನು ಹಾಕುವುದಿಲ್ಲ, ನಿಮ್ಮ ಹೆಸರಿನ ತಾಳಿ ಹಾಕೋ ಅಂದರೂ ಹಾಕ್ಕೊತೀನಿ ಅಂತ ಹೇಳಿಕೊಂಡಿರೋದು. ಹೊರಗಡೆ ಸುತ್ತಾಡಿಕೊಂಡು ಬರೋಣ ತಾಳಿ ಇಲ್ಲದೇನೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಭೇಟಿ ಆಗುವವರ ಹೀಗಿರಬೇಕು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮುಂದಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.